ರಾಜ್ಯದಲ್ಲಿ ಶುರುವಾಗಿದ್ದಂಥ ಸಿಎಂ ಕುರ್ಚಿ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಗಿದೆ. ಕಳೆದ 10 ದಿನಗಳಿಂದಲೂ ಕೂಡ ಸಿಎಂ ಕುರ್ಚಿ ಹಾಗೂ ಸಂಪುಟ ಪುನರ್ರಚನೆಯ ಚರ್ಚೆ ಜೋರಾಗಿತ್ತು. ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಹುಟ್ಟು ಹಾಕಿತ್ತು. ಆದರೆ ಇದೀಗ ದೆಹಲಿಗೆ ಶಿಫ್ಟ್ ಆಗಿದ್ದು ರಾಜ್ಯ ನಾಯಕರು ದೆಹಲಿಯ ಕಡೆ ಮುಖ ಮಾಡ್ತಿದ್ದಾರೆ. ವರಿಷ್ಠರ ಅಂಗಳದಲ್ಲಿ ತಮ್ಮ ತಮ್ಮ ಬೇಡಿಕೆ ಈಡೇರಿಸಿಕೊಳ್ಳೋಕೆ ಸ್ಕೆಚ್ ಹಾಕಿದ್ದಾರೆ. ನವೆಂಬರ್ 6ರ ನಂತರ ಹಲವರು ದೆಹಲಿ ಫ್ಲೈಟ್ ಹತ್ತಲಿದ್ದಾರೆ. ಯಾಕೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ. ರಾಜ್ಯ ರಾಜಕಾರಣ ಇದೀಗ ದೆಹಲಿಗೆ ಶಿಫ್ಟ್. ನವೆಂಬರ್ 6ರ ನಂತರ ನಾಯಕರ ದೆಹಲಿ ಪರೇಡ್. ಕಳೆದ 10-15 ದಿನಗಳಿಂದ ನಡೆದಿದ್ದ ರಾಜಕೀಯ ಬೆಳವಣಿಗೆಗಳು ಇದೀಗ ದೆಹಲಿಗೆ ಶಿಫ್ಟ್ ಆಗಿವೆ. ನವೆಂಬರ್ 6ರ ನಂತರ ರಾಜ್ಯ ನಾಯಕರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ನವೆಂಬರ್ 6ರಂದು ಬಿಹಾರದ ವಿಧಾನಸಭೆ ಮೊದಲ ಹಂತದ ಚುನಾವಣೆ ನಡೆಯಲಿದೆ. ನೀತಿ ಸಂಹಿತೆ ಇಡೀ ರಾಜ್ಯಾದ್ಯಂತ ಜಾರಿಯಲ್ಲಿರುವುದರಿಂದ ಹೊರಗಿನ ನಾಯಕರೆಲ್ಲರೂ ತಮ್ಮ ಸ್ಥಳಗಳಿಗೆ ವಾಪಸ್ ಆಗಬೇಕಿದೆ. ಹಾಗಾಗಿ ಕಾಂಗ್ರೆಸ್ ವರಿಷ್ಠರು ಒಂದೆರಡು ದಿನ ದೆಹಲಿಗೆ ವಾಪಸ್ ಆಗಲಿದ್ದಾರೆ. ಇದೇ ಸಂದರ್ಭ ನೋಡಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ನವೆಂಬರ್ 6ರಂದು ದೆಹಲಿಗೆ ತೆರಳುತ್ತಿದ್ದಾರೆ. ರಾಹುಲ್, ಸೋನಿಯಾ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿಗೆ ಪ್ರಯತ್ನವನ್ನು ನಡೆಸಲಿದ್ದಾರೆ. ತಮ್ಮ ಸಿಎಂ ಕುರ್ಚಿಯ ಆಸೆಯನ್ನ ಅವರ ಮುಂದಿಡಲಿದ್ದಾರೆ. ನವೆಂಬರ್ 20ಕ್ಕೆ ಸರ್ಕಾರಕ್ಕೆ 2.5 ವರ್ಷ ಪೂರ್ಣಗೊಳ್ತಾ ಇರುವುದರಿಂದ ಹಿಂದೆ ನಡೆದಿದೆ ಎನ್ನಲಾದ ಒಪ್ಪಂದದ ಬಗ್ಗೆ ನೆನಪಿಸಲಿದ್ದಾರೆ. ಹೀಗಾಗಿ ಡಿಕೆಶಿ ಭೇಟಿ ಮಹತ್ವವನ್ನು ಪಡೆದುಕೊಂಡಿದೆ. ನವೆಂಬರ್ 6ರ ನಂತರ ಸಾಹುಕಾರ್ ದೆಹಲಿ ಭೇಟಿ. ನಿತಿನ್ ಗಡ್ಕರಿ ಭೇಟಿ ನೆಪದಲ್ಲಿ ಪಕ್ಷದ ವರಿಷ್ಠರ ಭೇಟಿ. ಇನ್ನು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅಂಡ್ ಟೀಮ್, ವಾಲ್ಮೀಕಿ ನಾಯಕರ ಟೀಮ್ ಕೂಡ ನವೆಂಬರ್ 6ರಂದು ದೆಹಲಿಗೆ ತೆರಳೋಕೆ ಸಿದ್ಧವಾಗಿದೆ. ಬಿಹಾರದಲ್ಲಿ ಚುನಾವಣೆ ಬ್ಯುಸಿಯಾಗಿರೋದ್ರಿಂದ ಯಾರು ದೆಹಲಿಗೆ ಬರಬೇಡಿ ಅಂತ ಎಐಸಿಸಿ ಅಧ್ಯಕ್ಷರು ಸೂಚನೆಯನ್ನು ಕೊಟ್ಟಿದ್ರು. ಹೀಗಾಗಿ ದೆಹಲಿಗೆ ತೆರಳಬೇಕಿದ್ದ ಬೆಳಗಾವಿ ಸಾಹುಕಾರ್ ದೆಹಲಿ ಪ್ರಯಾಣವನ್ನ ಮುಂದೂಡಿದ್ದಾರೆ. ನವೆಂಬರ್ 6ರಂದು ಬಿಹಾರ ಚುನಾವಣೆಯಿಂದ ಖರ್ಗೆ, ರಾಹುಲ್ ಗಾಂಧಿ ವಾಪಸ್ ಆಗಲಿದ್ದಾರೆ. ಆ ವೇಳೆ ನಾಯಕರನ್ನ ಭೇಟಿ ಮಾಡುವ ಯೋಚನೆಯಲ್ಲಿದ್ದಾರೆ. ರಾಜ್ಯದ ಹೆದ್ದಾರಿಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸಚಿವರಾಗಿರುವಂತಹ ನಿತಿನ್ ಗಡ್ಕರಿಯವರನ್ನ ಭೇಟಿ ಮಾಡುವ ನೆಪದಲ್ಲಿ ಸತೀಶ್ ಜಾರಕಿಹೊಳಿ ಟೀಮ್ ವರಿಷ್ಠರನ್ನ ಭೇಟಿ ಮಾಡಲಿದೆ. ರಾಜ್ಯದಲ್ಲಿ ಶುರುವಾಗಿರೋ ಸಿಎಂ ಬದಲಾವಣೆ, ಸಂಪುಟ ಪುನರ್ರಚನೆ ಚರ್ಚೆಗಳ ಬಗ್ಗೆ ಗಮನಕ್ಕೆ ತರಲಿದ್ದಾರೆ. ಪ್ರಸಕ್ತ ಸನ್ನಿವೇಶ, ಸಿದ್ದರಾಮಯ್ಯ ಬದಲಾವಣೆ ಮಾಡಿದ್ರೆ ಆಗುವ ಲಾಭ ನಷ್ಟಗಳು, ಡಿಕೆಶಿಗೆ ಅವಕಾಶ ಕೊಟ್ಟರೆ ಪಕ್ಷದಲ್ಲಿ ಉದ್ಭವಿಸುವ ಸಮಸ್ಯೆಗಳ ಬಗ್ಗೆ ವಿವರಿಸಲಿದ್ದಾರಂತೆ. ಇವರ ಜೊತೆಗೆ ರಾಜಣ್ಣ, ಚಳ್ಳಕೆರೆ ರಘುಮೂರ್ತಿ, ಅನಿಲ್ ಚಿಕ್ಕಮಾದು ಸೇರಿ ಹಲವು ವಾಲ್ಮೀಕಿ ನಾಯಕರು ಪ್ರಯಾಣ ಬೆಳೆಸಲಿದ್ದು ಸಂಪುಟ ಪುನರ್ರಚನೆ ವೇಳೆ ಸಮುದಾಯದಿಂದ ಇಬ್ಬರಿಗೆ ಅವಕಾಶ ನೀಡುವಂತೆ ಡಿಮ್ಯಾಂಡ್ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ನವೆಂಬರ್ 15ರಂದು ದೆಹಲಿಗೆ ಸಿಎಂ ಪ್ರಯಾಣ. ಸಂಪುಟ ಪುನರ್ರಚನೆ ಬಗ್ಗೆ ವರಿಷ್ಠರ ಜೊತೆ ಚರ್ಚೆ. ಇನ್ನು ನವೆಂಬರ್ 15ರ ಒಳಗೆ ಬಿಹಾರ ಚುನಾವಣೆ ಕಂಪ್ಲೀಟ್ ಆಗಲಿದೆ. ಫಲಿತಾಂಶವು ಹೊರಗೆ ಬೀಳಲಿದೆ. ಹಾಗಾಗಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿರುವ ವರಿಷ್ಠರು ಕೈಗೆ ಸಿಗಲ್ಲ ಅನ್ನೋ ಕಾರಣಕ್ಕೆ ಸಿಎಂ 15ರಂದು ದೆಹಲಿಗೆ ತೆರಳುತ್ತಿದ್ದಾರೆ. ಈ ವೇಳೆ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಲಿದ್ದಾರೆ. ಸಂಪುಟ ಪುನರ್ರಚನೆಗೆ ಒಪ್ಪಿಗೆ ಪಡೆಯಲಿದ್ದಾರೆ ಎನ್ನಲಾಗ್ತಾ ಇದೆ. ಒಮ್ಮೆ ರೀಶಫಲ್ಗೆ ಅನುಮತಿ ಪಡೆದಿದ್ದೇ ಆದರೆ ಸಿಎಂ ಕುರ್ಚಿ ಕಂಟಕದಿಂದ ಪಾರಾಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಹಾಗಾಗಿ ರೀಶಫಲ್ ಮಾಡೋಕೆ ಸಿಎಂ ತುದಿಗಾಲಲ್ಲಿ ನಿಂತಿದ್ದು ಹೇಗಾದ್ರೂ ಮಾಡಿ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸಬೇಕು ಎನ್ನುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಒಂದ್ ವೇಳೆ ಪುನರ್ರಚನೆಗೆ ಒಪ್ಪಿಗೆ ದೊರೆತಿದೆ ಆದರೆ ಸಿಎಂ ಕುರ್ಚಿ ಬದಲಾವಣೆ ವಿಚಾರ ಮತ್ತಷ್ಟು ದಿನ ದೂರ ಸರಿಯಲಿದೆ. ಹೀಗಾಗಿ ಸಿಎಂ ಲೆಕ್ಕಾಚಾರ ಹಾಕಿಕೊಂಡೇ ದೆಹಲಿಗೆ ಮುಖ ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವಂತಹ ಬಿಹಾರದ ಮತದಾರರ ಪ್ರಚಾರ ವೇಳೆ ಸರ್, ಬಿಹಾರದ ಮುಖಂಡರೆಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬಿಹಾರದ ಮುಖಂಡರು ಪ್ರಚಾರ ನಿಮ್ಗೇನು ಇಲ್ವಾ? ಅಲ್ಲ ಸರ್, ಜನ ಮಾತಾಡೋದು ಬೇಡಪ್ಪ. ಜನ ಏನಾರು ಮಾತಾಡ್ತಾರೆ. ಹೈಕಮಾಂಡು ಯಾರು ಯಾರ್ರಿ ಹೈಕಮಾಂಡು? ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ಖರ್ಗೆ ಅವರು, ಅವ್ರು ಮಾತಾಡಿದಾರ? ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಹೈಕಮಾಂಡ್ ತೀರ್ಮಾನ ಮಾಡದೆ ಬೇರೆ ಯಾರೇ ಇದು ಮಾತಾಡಿದ್ರು ಕೂಡ ಅದಕ್ಕೆ ಕಿಮ್ಮತ್ತಿಲ್ಲ. ನಮ್ಮನ್ನ ಹುಡುಕಿಕೊಂಡು ದೆಹಲಿಗೆ ಯಾರೂ ಬರಬೇಡಿ. ರಾಜ್ಯ ನಾಯಕರಿಗೆ ಎಐಸಿಸಿ ಅಧ್ಯಕ್ಷರ ಸೂಚನೆ. ಇನ್ನು ಬಿಹಾರ ಮೊದಲ ಹಂತದ ಬಹಿರಂಗ ಪ್ರಚಾರ ಇಂದಿಗೆ ಅಂತ್ಯ ಆಗಿದೆ. 6ರಂದು ಮತದಾನ ನಡೆಯಲಿದೆ. ಆದರೆ ನಾಳೆಯಿಂದ 2ನೇ ಹಂತದ ಮತದಾನ ಇರೋ ಕಡೆ ವರಿಷ್ಠರು ಮತ್ತೆ ಪ್ರಚಾರ ಆರಂಭಿಸಬೇಕಿದೆ. ನವೆಂಬರ್ 9ರವರೆಗೆ ಪ್ರಚಾರದಲ್ಲಿ ಬ್ಯುಸಿ ಆಗಲಿದ್ದಾರೆ. ಹಾಗಾಗಿ ಅಲ್ಲಿವರೆಗೆ ಯಾರೂ ದೆಹಲಿಯಲ್ಲಿ ಇರಲ್ಲ.
ಆ ಕಾರಣಕ್ಕೆ ರಾಜ್ಯ ನಾಯಕರಿಗೆ ಸುಮ್ಮನೆ ದೆಹಲಿಗೆ ಬಂದು ಸಮಯ ವ್ಯರ್ಥ ಮಾಡ್ಕೊಳ್ಬೇಡಿ, ನಾವು ಯಾರೂ ಇರೋದಿಲ್ಲ, ಚುನಾವಣೆ ಮುಗಿಯುವವರೆಗೆ ಇತ್ತ ತಲೆ ಹಾಕಬೇಡಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ತಾಕೀತು ಮಾಡಿದ್ದಾರಂತೆ. ಆ ಕಾರಣಕ್ಕಾಗಿ ನಿನ್ನೆ ದೆಹಲಿಗೆ ತೆರಳಬೇಕಿದ್ದ ಸತೀಶ್ ಜಾರಕಿಹೊಳಿ ಪ್ರವಾಸವನ್ನ ಮುಂದೂಡಿದ್ರು. ಇನ್ನು ಡಿಸಿಎಂ ದೆಹಲಿಗೆ ತೆರಳಿದ್ರು 6 ರಂದು ವರಿಷ್ಠರ ಕೈಗೆ ಸಿಗೋದು ಕಷ್ಟ, ಅವರು ಬರಿಗೈಯಲ್ಲಿ ವಾಪಸ್ ಆಗಬೇಕಿದೆ. ಒಟ್ನಲ್ಲಿ ರಾಜ್ಯದಲ್ಲಿ ನಡೆದಿದ್ದ ರಾಜಕೀಯ ಬೆಳವಣಿಗೆಗಳು ಸದ್ಯಕ್ಕೆ ಸೈಲೆಂಟ್ ಆಗಿವೆ, ಎಲ್ಲವೂ ದೆಹಲಿಗೆ ಶಿಫ್ಟ್ ಆಗಿವೆ. ನವೆಂಬರ್ 9ರ ನಂತರವೇ ವರಿಷ್ಠರು ದೆಹಲಿಗೆ ವಾಪಸ್ ಆಗಲಿದ್ದು, ಆ ವೇಳೆ ರಾಜ್ಯ ನಾಯಕರು ಭೇಟಿಯಾಗಬಹುದು. ಅಲ್ಲಿವರೆಗೆ ಎಲ್ಲವೂ ಸೈಲೆಂಟ್ ಆಗಿರಲಿದೆ. ರಾಚಪ್ಪ ಸುತ್ತೂರು, ಪೊಲಿಟಿಕಲ್ ಬ್ಯೂರೋ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.